ತಾಯಿ ನಮ್ಮಪ್ಪ ನಮ್ಮಮ್ಮ ಬರ್ತಾ ಇದ್ದಾರೆ. ಬಂದರು ಏನು ಹೇಳ್ತಾರೋ ಏನೋ. ಬಂದರು ನಾನಂತೂ ಅವಾಗಿಂದ ಇವಾಗ ಬರ್ತಾರೆ ಅವಾಗ ಬರ್ತಾರೆ ಅವಾಗ ಬರ್ತಾರೆ ಇವಾಗ ಬರ್ತಾರೆ ಅಂತ ಅವಾಗಿಂದ ಕಾಯ್ತಾ ಇದ್ದೀನಿ. ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆಯಿತು ಅನಿಸುತ್ತೆ ನಮ್ಮಪ್ಪನೂ ನಮ್ಮಮ್ಮ ಅವ್ರ ಮನೆಗೆ ಹೋಗಿ. ಬರ್ರಿ ಅಪ್ಪ ಅಮ್ಮ ನೀವು ಎಷ್ಟೊತ್ತಿಗೆ ಬರ್ತೀರೋ ಅಂತೇಳಿ ಅವಾಗಿಂದ ಕಾಯ್ತಾ ಇದ್ದೆ. ಬರ್ರಿ ಏನು ಹೇಳಿದ್ರು ಈ ವಿಷಯ ಹೆಂಗೆ ಮಾತಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಪದ್ಮ ನನಗೆ. ನನಗೂ ಹಂಗೆ ಹೆಂಗೆ ಹೇಳ್ಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಕಣಮ್ಮ ಮುತ್ತು. ನೀನು ತುಂಬ ಖುಷಿಯಾಗಿದ್ಯಾ, ತುಂಬ ಬೇಜಾರು ಮಾಡ್ಕೊಬಿಡ್ತೀಯ ಇವಾಗ ಹೇಳೋದೆ. ನೀವೇನೋ ತಮಾಷೆ ಮಾಡ್ತಾ ಇದ್ದೀರಾ ಅಂತ ನನಗೆ ಗೊತ್ತು ಅಪ್ಪ, ನನಗೆ ಗೊತ್ತು. ನೀವು ಯಾವಾಗ ಅಲ್ಲಿಂದ ಮುಖ ಸಪ್ಪಗೆ ಮಾಡ್ಕೊಂಡು ಬಂದರೂ ತಮಾಷೆ ಮಾಡಬೇಕು ಅಂತೇಳಿ ನೀನು ಅಮ್ಮಂಗೆ ಹೇಳಿ ಏನೋ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೀರಲ್ವ. ಹಂಗೆಲ್ಲ ಏನಿಲ್ಲ ಕಣಮ್ಮ, ಆ ರೀತಿ ಎಲ್ಲ ನಾವೇನು ತಮಾಷೆ ಮಾಡಬೇಕು ತಮಾಷೆ ಮಾಡೋ ಅಂಥ ಪರಿಸ್ಥಿತಿಲಿ ನಾವಿಲ್ಲ ಇವಾಗ. ಅಂತ ಇದ್ರಾಗಿಲ್ಲ, ತಮಾಷೆ ಮಾಡೋಕ್ಕಾಗಲ್ಲ ಕಣಮ್ಮ. ಮತ್ತೆ ಹೇಳಮ್ಮ ಏನಾಯಿತು ಅಂತೇಳಿ. ನಾನು ಅವಾಗಿಂದ ನೀವು ಬರೋ ದಾರಿನೇ ಕಾಯ್ತಾ ಇದ್ದೀನಿ ಗೊತ್ತಾ. ಯಾವಾಗ ಬರ್ತಾರೆ ನಮ್ಮಪ್ಪ ನಮ್ಮಮ್ಮ ಇಬ್ಬರು, ಏನಾಯಿತು ಏನು, ಅವ್ರು ಏನಂದ್ರು, ಹೋಗಿದ್ರ ಅವ್ರ ಮನೆಗೆ ಮದುವೆ ಮಾಡ್ಕೊಳ್ರಿ ಅಂತ ಕೇಳಿದ್ರ, ಏನು ಹೇಳಿದ್ರು ಅವರು? ಅದನ್ನು ಹೆಂಗೆ ಹೇಳ್ಬೇಕು ಅಂತ ಗೊತ್ತೇ ಆಗ್ತಾ ಇಲ್ಲ ಮುತ್ತು. ನಿನ್ನ ಹತ್ರ ಹೆಂಗೆ ಮಾತಾಡಬೇಕು ಹೆಂಗೆ ಹೇಳ್ಬೇಕು ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ಈ ಯಾವ ಬಾಯಿಂದ ಹೇಳಲಿ ಅಂತ ಅನ್ನಿಸ್ತೈತೆ. ಅಪ್ಪ ಯಾವ ಬಾಯಿಂದ ಅಂತಂದರೆ, ಅಯ್ಯೋ ಏನು ಹಂಗೆ ಹೇಳ್ತಾ ಇದ್ರಿ, ಯಾವ ಬಾಯಿಂದ ಹೇಳಿ ಅಂತಂದರೆ ನೀವೇ ಹೇಳ್ಬೇಕು. ಏನು ಮಾತಾಡ್ತಾ ಇದ್ರು ಏನೋ. ಹೇಳ್ಬಿಡ್ತೀನಿ, ಯಾವಾಗಿದ್ರು ಗೊತ್ತಾಗಲೇಬೇಕು ಅವಳಿಗೆ. ಈಗಳಮ್ಮ ಮತ್ತು ಹೋಗಿದ್ವಾ, ನಾವು ಇನ್ನೂ ಒಳಕ್ಕೆ ಹೋಗಿರಲಿಲ್ಲ. ಅಲ್ಲಿ ಒಂದು ಶಾಕ್ ಕಾದಿತ್ತು. ನಾವು ಹೋಗಿದ ತಕ್ಷಣ ಅವಳು ಪುಣ್ಯ ತಂಗಿ ಮಂದಾರ ಇದ್ದಾಳಲ್ಲ, ಆ ಮಂದಾರನಿಗೂ ಮತ್ತು ನೂತುಗೂ ಮದುವೆ ಮಾಡಿಸಿ ಕರ್ಕೊಂಬಂದಿದ್ದಾರೆ. ಇವತ್ತು ಅವ್ರ ಊರಲ್ಲಿ ತುಂಬ ಚೆನ್ನಾಗಿ ಮದುವೆ ಮಾಡಿ ಗ್ರ್ಯಾಂಡಾಗಿ ಮದುವೆ ಮಾಡಿಬಿಟ್ಟು ಕಳಿಸಿದ್ದಾರೆ. ಎಲ್ಲ ತಯಾರಿ ಮಾಡ್ಕೊಂಡಿದ್ರಂತೆ ಅವ್ರ ಮನೇಲೆಲ್ಲನ, ಅಲ್ಲೆಲ್ಲ ತಯಾರಿ ಮಾಡಿ ಅಲ್ಲಿ ಮದುವೆ ಮಾಡಿ ಕಳಿಸಿದ್ದಾರೆ. ಇಲ್ಲಿಂದ ಕರ್ಕೊಂಡು ಹೋಗಿದ್ದಾರೆ. ಅದಕ್ಕೆ ಎಲ್ಲರೂ ಹೋಗಿ ಮದುವೆ ಮಾಡ್ಕೊಂಡು ಬಂದವ್ರೆ. ಏನು ಹೇಳ್ತಾ ಇದ್ದೀರಾ ಅಪ್ಪ ಅಮ್ಮ, ನೀವು ಹೇಳ್ತಾ ಇರೋದು ನಿಜಾನಾ? ನನಗೆ ನಂಬಕ್ಕಾಗ್ತಾ ಇಲ್ಲ. ಇಲ್ಲ ಕಣಮ್ಮ, ನಂಬಲೇಬೇಕು. ನಾವಿನ್ನೂ ಬಾಗ್ಲಕ್ಕೆ ಹೋದ್ವಿ, ಅವರು ಎಲ್ಲ ಮದುವೆ ಮಾಡ್ಕೊಂಡು ಕರ್ಕೊಂಬಂದಿದ್ರು. ಎಲ್ಲ ನಿಂತ್ಕೊಂಡು ಮಾತಾಡ್ತಾ ಇದ್ರು. ಇನ್ನು ಆರ್ತಿ ಬೆಳಗ್ಗೆ ಒಳಗೆ ಬಿಡ್ಕೊಂಡಿರಲಿಲ್ಲ. ಒಟ್ಟಿನಲ್ಲಿ ಇನ್ನೂ ಮನೆ ಬಾಗ್ಲಲ್ಲೇ ಇದ್ರು. ಎಲ್ಲ ತುಂಬ ಖುಷಿಯಾಗಿದ್ದರು. ನಾವಿನ್ನೇನಕ್ಕೆ ಹೋಗಿ ಅಲ್ಲಿ ಮಾತಾಡೋಣ, ಇನ್ನೇನು ಮಾತಾಡಿರಿ ಇನ್ನೇನು ನಡೆಯುತ್ತೆ ಅಂತೇಳಿ ನಾನು ನಿಮ್ಮಮ್ಮಯ್ಯ ನೋಡ್ಕೊಂಡು ಹಿಂಗೆ ಹಿಂದಕ್ಕೆ ತಿರ್ಕೊಂಡು ಅದೇ ಬಂದುಬಿಟ್ವಿ. ಮದುವೆ ಆಗಿರೋ ಕಣಮ್ಮ, ಮದುವೆ ಆಗ್ಬಿಟ್ಟೈತೆ ಆಲೇನೆ. ನೂತುದು ಭೂಮಿ ಮಗ ನೂತುದು ಮದುವೆ ಆಗ್ಬಿಟ್ಟಿದೆ ಆಲೇನೆ. ನಾನು ಹೋಗಿ ನೋಡಿ ಎಲ್ಲನ ನೋಡ್ಕೊಂಡು ಬಂದನಲ್ಲ, ಆಲೇ ಮದುವೆ ಆಗ್ಬಿಟ್ಟಿದೆ. ಇವಾಗ ನಾವೇನು ಮಾತಾಡಿದ್ರು ಏನೂ ಇಲ್ಲ. ನಾನು ಹಂಗೆ ಅಂದ್ಕೊಂಡೆ, ಅಯ್ಯೋ ಇವ್ರು ಹೋದ್ರು ಅಂತೇಳಿ. ನಮ್ಮ ವಿನುತ ಹಂಗಂದ್ಲು, ಅತ್ತೆ ಮದುವೆ ಮಾಡಿದಾರೆ ಕಣತ್ತೆ ಪುಣ್ಯನ ತಂಗಿಗೂ ಅವ್ರಿಗೂ. ಅವರೆಲ್ಲ ಮಾತಾಡಿಕೊಂಡು ಅಲ್ಲಿಗೆ ಕರ್ಕೊಂಡೋಗಿ ತುಂಬ ಚೆನ್ನಾಗಿ ಮದುವೆ ಮಾಡಿಕೊಟ್ರಂತೆ. ಒಂದೇ ದಿವಸಕ್ಕೆಲ್ಲ ತಯಾರಿ ಮಾಡಿಕೊಂಡು ಚೆನ್ನಾಗಿ ಮದುವೆ ಮಾಡಿದ್ದಾರೆ ಅಂತೇಳಿ ಹೇಳ್ತಿದ್ರು. ವರ್ಷಿತರ ಊರಾಗೆ ಅಲ್ಲಿ ಮದುವೆ ಮಾಡಿದ್ದಾರೆ. ಎಲ್ಲರನ್ನೂ ಕರೆದು ಚೆನ್ನಾಗಿ ಒಂದೇ ದಿವಸಕ್ಕೆ ಎಷ್ಟೊಂದು ಜನ ಬಂದಿದ್ರಂತೆ. ಎಲ್ಲರನ್ನೂ ಕರೆದುಬಿಟ್ಟು ಮದುವೆ ಮಾಡಿದ್ದಾರೆ. ಅಯ್ಯೋ ಹೌದಾ ರೀತಾಕ, ನೀವು ಹೇಳ್ತಾ ಇರೋದು ನಿಜನಾ? ನನಗೆ ನಂಬೋಕ್ಕೆ ಆಗ್ತಾ ಇಲ್ಲ. ನನಗೆ ಯಪ್ಪ ಈ ವಿಷಯ ಕೇಳ್ಬಿಟ್ಟು ತುಂಬ ಶಾಕ್ ಆಗ್ತೈತೆ. ನೀವು ಹೇಳೋದನ್ನ ನನಗೆ ನಂಬೋಕ್ಕೆ ಆಗ್ತಾ ಇಲ್ಲ. ನಂಬಲೇಬೇಕು ಕಣಮ್ಮ, ನಾವೇನೇನು ಸುಳ್ಳು ಹೇಳ್ತಾ ಇಲ್ಲ. ಈಗ ತಮಾಷೆ ಮಾಡೋ ಅಂತ ಇದ್ರಾಗೂ ಇಲ್ಲ ನಾವು. ಯಾಕಂದರೆ ಸ್ವಾತಿ ನೋಡಿದ್ರೆ ಹಿಂಗೆ ಮಾಡಿ ಹೋಗಿದ್ದಾಳೆ. ನಮಗೆ ತುಂಬ ಮನಸ್ಸಿಗೆ ಬೇಜಾರಾಗೈತೆ. ಅಂಥದ್ರಾಗೆ ನಾವು ಎಲ್ಲಾದರೂ ತಮಾಷೆ ಮಾಡೋಕ್ಕಾಗುತ್ತಾ? ತಮಾಷೆ ಮಾಡ್ತಾ ಇಲ್ಲ, ಇರೋ ವಿಷಯ ಹೇಳ್ತಾ ಇದ್ದೀನಿ. ಮದುವೆ ಆಗ್ಬಿಟ್ಟಿದೆ ನೂತುದಾಲೇನೆ, ಮದುವೆ ಮಾಡಿಕೊಂಡು ಕರ್ಕೊಂಬಂದಿದ್ದಾರೆ. ಯಪ್ಪ ದೇವರೇ, ನನಗೆ ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ಹೆಂಗೆ ಅರ್ಗಿಸ್ಕೋಬೇಕಪ್ಪ ಇದನ್ನು? ಏನು ಮಾಡೋಕ್ಕಾಗಲ್ಲ, ನಾವು ಅಂದ್ಕೊಂಡಂಗೆ ಯಾವುದೂ ಆಗಲ್ಲ. ನಾವು ಹಂಗೆ ಅಂದ್ಕೊಂಡು ಹೋದ್ವಿ, ಹಿಂಗೆಲ್ಲ ಆಗುತ್ತೆ ಅಂತ ನಮಗೂ ಗೊತ್ತಾಗಲಿಲ್ಲ. ನಾವು ಹೋಗಿದ ತಕ್ಷಣ ತುಂಬ ಶಾಕ್ ಆಗಿಬಿಡ್ತು. ಏನಪ್ಪ ಇದು ಹಿಂಗೆ, ನಾವೇನೋ ಅಂದ್ಕೊಂಡು ಬಂದ್ವಿ, ಆದರೆ ಹಿಂಗಾಯ್ತಲ್ಲಪ್ಪ ನಮ್ಮ ಪರಿಸ್ಥಿತಿ ಏನು ಅಂತೇಳಿ ನಾವು ಅದಕ್ಕೆ ಏನು ಮಾತಾಡೋಕ್ಕೆ ಹೋಗಲಿಲ್ಲ. ನಮ್ಮಿನ್ನೂ ಹಂಗಂದಿಲ್ಲ, ನನಗೆ ಗೊತ್ತಿರಲಿಲ್ಲ. ಹಂಗೆ ನನಗೆ ಗೊತ್ತಿದ್ರೆ ಆವಾಗಲೇ ಬಂದಾಗ ಹೇಳ್ತಿದ್ದೆ. ನನಗೆ ಗೊತ್ತಿರಲಿಲ್ಲ. ನಮ್ಮ ಶಿವಾನೀರ್ ಮಂತಕ್ಕೆ ಹೋಗಿದ್ರು ಬೆಳಗ್ಗೆನೇ ಗೊತ್ತಾಗೋದು. ನಾನು ಹತ್ಲಕ್ಕೆ ಹೋಗಲಿಲ್ಲ, ಯಾಕೋ ಇವತ್ತಲ್ಲೇ ನೋವು ಸುಮ್ಮನೆ ಅನ್ಕೊಬಿಟ್ಟಿದ್ದೆ. ಆಮೇಲೆ ನಮ್ಮಿನ್ನೂ ಹಂಗಂದ್ಲು, ನಾನು ಇಲ್ಲಿಗೆ ಬಂದೋದ್ಮೇಲೆ ಹಂಗಂತ ಹೇಳಿದ್ಲು. ಅಯ್ಯೋ ಅವ್ರು ಹೋದ್ರು ಕಣೆ ಅಂತ ನಾನು ಅಂದ್ಕೊಂಡೆ ಪದ್ಮ. ಸೊ ನಾವು ಹಂಗೆ ನನಗೆ ಗೊತ್ತಾಗ್ಬಿಟ್ಟಿದ್ರೆ ಇಲ್ಲೇ ಸುಮ್ಮನೆ ಆಗ್ಬಿಡ್ತಿದ್ವಿ. ಅಯ್ಯೋ ಎಂಥ ಕೆಲಸ ಆಯಿತು. ಅಲ್ಲ ನಿಜಾನಾ ನೀವು ಹೇಳ್ತಾ ಇರೋದು? ನನಗೆ ನಂಬೋಕ್ಕೆ ಆಗ್ತಾ ಇಲ್ಲ. ಅಯ್ಯೋ ನಾನೇನೆಲ್ಲ ಅಂದ್ಕೊಂಡಿದ್ದೆ, ಏನೆಲ್ಲ ಮನಸ್ಸಿಗೆ ಇಮೇಜಿನ್ ಮಾಡ್ಕೊಂತಿದ್ದೆ, ಏನೆಲ್ಲ ಆಸೆ ಇಟ್ಕೊಂಡಿದ್ದೆ. ಅಯ್ಯೋ ಎಷ್ಟು ಆಸೆ ಎಲ್ಲ, ನನ್ನ ಆಸೆ ಎಲ್ಲ ನಿರಾಸೆ ಆಗ್ತಾಯಿತ್ತಲ್ಲ. ನೀವು ಹೇಳ್ತಾ ಇರೋದು ನಿಜಾನೇ ಆಗಿದ್ರೆ ಯಪ್ಪ ನನಗೆ ಇದನ್ನ ಹೆಂಗೆ ಅರ್ಗಿಸ್ಕೋಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಅಯ್ಯೋ ಎಂಥ ಕೆಲಸ ಆಯಿತು. ಅಯ್ಯೋ ಅಯ್ಯೋ ಇವಾಗ ಹೆಂಗಪ್ಪ ಮಾಡಲಿ, ಇದೇನಪ್ಪ ಹಿಂಗಾಯಿತು. ಏನು ಮಾಡೋಕ್ಕಾಗಲ್ಲ ಬಿಡಮ್ಮ, ಒಳ್ಳೆ ಹುಡುಗನ ನೋಡಿ ನಾವೆಲ್ಲ ಮದುವೆ ಮಾಡ್ತೀವಿ. ಇನ್ನೇನು ಮಾಡೋಕ್ಕಾಗಲ್ಲ, ಸುಮ್ಮನಿದ್ದು ಬಿಡು. ಇನ್ನು ಜಾಸ್ತಿನ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಿಡು, ಇವಾಗ ಆಗೋಗೈತೆ.
ಪಾಪ ಒಳ್ಳೆ ಜೀವನನ ಜೀವನ ಸರಿ ಮಾಡ್ಕೊಂಬನ, ನನ್ನ ಜೀವನನ ಚೆನ್ನಾಗಿರೋಣ, ನಮ್ಮ ಅಕ್ಕಯ್ಯನಂತೂ ಹಿಂಗಾಯ್ತು ಅಂತೇಳಿ ಏನೆಲ್ಲ ಆಸೆ ಇಟ್ಕೊಂಡಿದ್ಲು ಕಣ್ರೈತ. ನನ್ನ ಮಗಳು ತುಂಬ ಆಸೆ ಇಟ್ಕೊಂಡಿದ್ಲು ನಮ್ಮ ಮುತ್ತು. ಹೆಂಗೆ ಗೊತ್ಲಾಗೆ ನಾನಾದರೂ ಇಲ್ಲಿ ಮದುವೆ ಆಗಿ ನಮ್ಮ ಅಪ್ಪನ ಅಮ್ಮನ ನೋಡ್ಕೊಂಡು ಹೆಂಗೋ ಚೆನ್ನಾಗಿರ್ಬೋದಲ್ಲ ಅಂತೇಳಿ ತುಂಬ ಆಸೆ ಇಟ್ಕೊಂಡಿದ್ಲು. ಆದರೆ ಹಿಂಗಾಗ್ಬಿಡ್ತು. ಬಿಡಮ್ಮ, ಹೋಗ್ಲಿ, ಬೇಜಾರು ಮಾಡ್ಕೊಬೇಡ. ಹಿಂಗಾಗುತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಅಮ್ಮ, ಹಿಂಗಾಗುತ್ತೆ ಅಂತ ನನ್ನ ಕನ್ಸು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ನನಗೆ ತುಂಬ ಬೇಜಾರಾಗ್ತೈತೆ. ಏನು ಮಾಡೋದು? ಅಯ್ಯೋ, ನನಗೊಂಥರ ನನಗೆ ನಂಬಕ್ಕೆ ಆಗ್ತಾಯಿಲ್ಲ. ಏನಾದರೂ ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಅನ್ನಿಸ್ತೈತೆ ಎಲ್ಲ ಒಂದು ಕಡೆಗೆ. ಒಂದೇ ದಿವಸಕ್ಕೆ ಹೆಂಗಮ್ಮ ಸಾಧ್ಯ? ನೆನ್ನೆ ಇನ್ನೂ ಇಲ್ಲೇ ಇದ್ದರು. ಹೆಂಗಮ್ಮ ಸಾಧ್ಯ? ನಾನು ಬೆಳಗ್ಗೆನೂ ನೋಡ್ದಂಗಾಯ್ತು. ಬೆಳಗ್ಗೆನೇ ಹೋಗಿರೋದಿಲ್ಲೆಲ್ಲ ಮಾತಾಡ್ಕೊಂಡು. ನಿನಗೆ ಗೊತ್ತಿಲ್ಲ ಅನಿಸುತ್ತೆ. ನೀನು ಅವ್ರ ಮನೆ ಹತ್ರ ನೋಡಿಲ್ಲ, ಹೋಗಿಲ್ಲ ಅನಿಸುತ್ತೆ. ನೀನು ಅಲ್ಲಿ ನಿಂತ್ಕೊಂಡು ನೋಡಿಲ್ಲ ಅಲ್ವಾ? ಹೋಗಿದ್ದೆ ಅವ್ರ ಮನೆ ಹತ್ರ ಬೆಳಿಗ್ಗೆ ಹೋಗಿದ್ದೆ. ಅವ್ರ ಅಮ್ಮ ರೆಡಿ ಆಗಿತ್ತು. ನಾನು ಎಲ್ಲಾದರೂ ಯಾವುದಾದ್ರೂ ಮದುವೆ ಗಿದ್ವೆ ಏನಾದರೂ ಇರುತ್ತಲ್ಲ, ಎಲ್ಲಿಗಾದ್ರೂ ಹೊರಟಿದಾರೇನೋ ಯಾವುದಾದ್ರೂ ಫಂಕ್ಷನ್ಗೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಿಂಗಾಗುತ್ತೆ ಅಂತ ಯಾರಿಗೆ ಗೊತ್ತು? ಅಯ್ಯೋ, ನನಗೆ ಹೆಂಗಾಗ್ತೈತೆ ಅಂದರೆ ಯಪ್ಪ, ತಲೆಯೆಲ್ಲ ಗಿರ್ರ್ ಅಂತ ಐತೆ. ನೀವು ಹೇಳ್ತಾ ಇರೋ ವಿಷಯ ಎಲ್ಲ ಕೇಳ್ತಾ ಇದ್ರೆ ನನಗೆ ತಲೆಯೆಲ್ಲ ಗಿರ್ರ್ ಅಂತ ಐತೆ. ಹೆಂಗೆ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಹೆಂಗೆ ಅರ್ಗಿಸ್ಕೋಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಬಿಡಮ್ಮ, ಹೋಗ್ಲಿ ಬಿಡು. ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡೋ ಜವಾಬ್ದಾರಿ ನಂದು. ನಾನು ಮದುವೆ ಮಾಡ್ತೀನಿ, ಸುಮ್ಮನಿರು, ಟೆನ್ಷನ್ ತಗೋಬಿಡು, ಸುಮ್ಮನಿರ. ಮತ್ತೆ ಸುಮ್ಮನಿರು, ಇನ್ನೇನು ಮಾಡೋಕ್ಕಾಗುತ್ತೆ? ಅಲ್ಲ, ಅವಳೇನು ಅಂದ್ಕೊಂಡಿರೋದೇನು ತಪ್ಪಲ್ಲ ಪಾಪ. ಹೆಂಗೆ ಗೊತ್ತಾಗೆ ನಾನು ಇಲ್ಲೇ ಮದುವೆ ಆದರೆ ನಿಮ್ಮನ್ನು ನೋಡ್ಕೋಬೋದು ಅಂತ ಹೇಳವಳೆ. ಅಲ್ಲ, ಹಿಂಗಾಗಿ ಆದರೆ ಪರವಾಗಿಲ್ಲ, ಬಿಡು ಅನ್ಬೋದು. ಆದರೆ ಪಾಪ ಅವಳೊಂದು ಆಸೆ ಇಟ್ಕೊಂಡಿದ್ಲು. ಏನು ಮಾಡೋದು? ನನಗೆ ಮೊನ್ನೆ ಹಂಗಂತ ಹೇಳ್ತಾ ಇದ್ಲು ನಮ್ಮ ಶಿವಾನಿ, ಅಮ್ಮ ಹಿಂಗೈತೆ ಕಣಮ್ಮ, ಎಲ್ಲ ಹಿಂಗೆ ಮಾತಾಡ್ಕೊಂತಾರೆ ಅಂತ. ನಾನು ಏನೋ ಬಿಡು, ಋಣಾನು ಬಂದ ಎಲ್ಲಿ ಯಾರಿಗೆ ಇರುತ್ತೋ ಅವ್ರಿಗೆ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಹಿಂಗೆಲ್ಲ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಬಿಡ ಮತ್ತೆ ಹೋಗ್ಲಿ, ಇನ್ನೇನು ಮಾಡೋಕ್ಕಾಗುತ್ತೆ? ನನಗೆ ಸಹಿಸ್ಕೊಳಕ್ಕೆ ಆಗ್ತಾ ಇಲ್ಲ ರೀ ತಾಕ, ನನಗೆ ಸಹಿಸ್ಕೊಳಕ್ಕೆ ಆಗ್ತಾ ಇಲ್ಲ. ತುಂಬ ಬೇಜಾರಾಗ್ತೈತೆ. ಇದೇನಪ್ಪ ಇದು ಹಿಂಗಾಗ್ಬಿಡ್ತು, ನನ್ನ ಲೈಫಲ್ಲಿ ಹಿಂಗಾಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ಅಂತ ಅನ್ನಿಸ್ತೈತೆ. ನನಗೆ ಹೇಳೋಕ್ಕೆ ಬೇಜಾರಾಗ್ಬಿಡ್ತು. ನಮ್ಮ ಮುತ್ತು ಎಷ್ಟು ಆಸೆ ಇಟ್ಕೊಂಡಿದ್ಲು, ಏನಪ್ಪ ಇದು ಹಿಂಗಾಯ್ತು. ನನ್ನ ಇಬ್ಬರು ಮಕ್ಳು ಅವರು ಅವರು ಈಗ ಅವಳು ಸ್ವಾತಿ ಒಂಥರ ಅಂದ್ಕೊಂಡಿದ್ಲು, ಅವಳದೇ ಹಿಂಗಾಯ್ತು. ಇವಾಗ ನೀನು ಒಂಥರ ಅಂದ್ಕೊಂಡಿದ್ದೆ. ಇವಾಗ ನೋಡಮ್ಮ ಹೆಂಗಾಯ್ತು. ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬಿಡು, ಸುಮ್ಮನಿರು. ಈಗ ನೀನು ಹೇಳಿದ್ಯಾ, ನೀನು ಹೇಳಿ ಹೋಗಿ ಕೇಳ್ರಿ ಅಂತ ಹೇಳಿದ್ಯಾ, ನಿಂದೇನು ತಪ್ಪಿಲ್ಲ, ಬಿಡು ಹೋಗ್ಲಿ. ಏನು ತಪ್ಪಿಲ್ಲ ಬಿಡಮ್ಮ, ಸುಮ್ಮನಿರು, ಟೆನ್ಷನ್ ತಗೋಬೇಡ. ಏನು ಮಾಡೋಕ್ಕಾಗಲ್ಲ. ನಾನು ಯಾರಿಗಾದ್ರೂ ಬ್ರೋಕರ್ಗೆ ಹೇಳ್ಬಿಟ್ಟು ಒಂದು ಒಳ್ಳೆ ಗಂಡು ಹುಡ್ಸೋಕೆ ಹೇಳ್ತೀನಿ. ಕೆಲಸದಾಗೆ ಇರೋ ಅಂಥವ್ರನ್ನ ಹುಡುಕ್ಸಿ ಮದುವೆ ಮಾಡ್ತೀನಿ, ಸುಮ್ಮನಿರು. ಬ್ರೋಕರ್ಗೆ ಹೇಳ್ಬಿಟ್ಟು ಯಾರಾದರೂ ಮನೆ ಕಡೆ ಚೆನ್ನಾಗಿರೋ ಅಂಥವ್ರು, ಜಮೀನು ಎಲ್ಲ ಇರೋ ಅಂಥವ್ರಿಗೆ ಬ್ರೋಕರ್ಗೆಲ್ಲ ಹೇಳ್ಬಿಟ್ಟು ನಾನು ಹುಡುಕಿಸ್ತೀನಿ. ನೀನೇನು ಟೆನ್ಷನ್ ತಗೋಬೇಡ, ಆರಾಮಾಗಿರು. ಅನ್ಕೊಂಡಂಗೆ ಯಾವುದೂ ಆಗಲ್ಲ. ನಾವು ಅನ್ಕೊಂಡಿದ್ದೆ ಒಂದು, ಆಗದೆ ಒಂದು. ಯಾರು ಹಿಂಗೆಲ್ಲ ಆಗುತ್ತೆ ಅಂತ ಯಾರು ಅನ್ಕೊಂಡಿರೋಲ್ಲ. ಬಿಡು ಹೋಗ್ಲಿ ಮುತ್ತು, ಬಿಡು ಹೋಗ್ಲಿ, ಬೇಜಾರು ಮಾಡ್ಕೊಬೇಡ. ಬಿಡು, ಆಗಿದ್ದಾಯ್ತು, ಹೋಗಿದ್ದಾಯ್ತು, ಇನ್ನು ಬೇಜಾರು ಮಾಡ್ಕೊಬೇಡ, ಬಿಡು. ಅಯ್ಯೋ, ನನಗೆ ನಂಬಕ್ಕಾಗ್ತಾ ಇಲ್ಲ. ನನ್ನ ಕಣ್ಣಾರೆ ನಾನು ನೋಡಿದ್ರೇ ನನ್ನ ನಂಬಿಕೆ ಬರೋದು. ನನಗೆ ಯಾಕೋ ಒಂಥರ ಅನುಮಾನ. ಇದು ಹೆಂಗೆಲ್ಲ, ಇದೆಲ್ಲ ಹೆಂಗೆ ಸಾಧ್ಯ? ಹೆಂಗಾಯ್ತು? ಹಿಂಗೆ ಆಗೈತಾ? ಆಗುತ್ತಾ? ಹಿಂಗೆಲ್ಲ ಮಾಡೋಕ್ಕಾಗುತ್ತಾ? ಹೆಂಗಾಯ್ತು? ಏನು ಅವನು ಒಪ್ಕೊಂಡ, ಆ ಹುಡುಗಿ ಒಪ್ಕೊಂಡ್ಲಾ ಅಂತೇಳಿ ನನ್ನ ಮನಸ್ಸಲ್ಲೆಲ್ಲನ ಇವಾಗ ಕ್ವಶನ್ಗಳು ಸ್ಟಾರ್ಟ್ ಆಗಿದ್ದಾವೆ. ಇದಕ್ಕೆಲ್ಲ ಪ್ರಶ್ನೆಗಳಿಗೆಲ್ಲ ಉತ್ತರ ಹೆಂಗೆ? ನಾನು ಹೋಗಿ ನೋಡಿದ್ರೇ ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಗೋದು. ನಾನು ನೋಡಲಿಲ್ಲ ಅಂತಂದರೆ ಏನೋ ಇದು ಹೆಂಗಾಯ್ತು ಏನು ಒಂಥರ ಅದನ್ನೇ ಇದು ಮಾಡ್ಕೊಳಂಗಾಗುತ್ತೆ. ತಲೆಯಲ್ಲೆಲ್ಲ ಅದೇ ಬಂದಂಗಾಗುತ್ತೆ. ಹಂಗೆ ಆಗೋದು. ಅದಾದರೂ ಸಡನ್ನಾಗಿ ಆತನೋ ವಿಷಯ ಕೇಳಿದ್ರೆ ಹಂಗೆ ಕಣಮ್ಮ ಆಗೋದು. ನಂಬೋಕ್ಕಾಗಲ್ಲ. ನಾವು ಕಣ್ಣಾರೆ ನೋಡಿದಾಗ್ಲೇ ಅದು ನಂಬಿಕೆ ಅನ್ನೋದು ಬರೋದು. ನನ್ನ ಮಗಳಿಗೆ ಬಂದು ವಿಷಯ ಹೇಳಿದ್ವಿ, ಮದುವೆ ಆಗಿರೋ ವಿಷಯನ. ಅವಳಿಗೆ ನಂಬಿಕೆನೇ ಬರ್ತಾ ಇಲ್ಲ. ಯಾರಿಗೇ ಆಗಲಿ ಸಡನ್ನಾಗಿ ಯಾವುದಾದ್ರೂ ಒಂದು ವಿಷಯ ಹೇಳಿದಾಗ ಹಿಂಗಾಗೈತೆ ಅಂತೇಳಿ ನಂಬಿಕೆನೇ ಬರೋದಿಲ್ಲ, ನಂಬೋದೇ ಇಲ್ಲ. ಹಾಗೇ ನಮ್ಮ ಮುತ್ತಿಗೂ ತುಂಬ ಆಸೆ ಇತ್ತು. ಏನೆಲ್ಲ ತುಂಬ ಖುಷಿಯಿಂದ ಹೋಗ್ರಿ ಕೇಳ್ರಿ ಅಂತೇಳಿ ತುಂಬ ಖುಷಿಯಾಗಿದ್ಲು. ಬಂದು ನಮ್ಮಪ್ಪ ನಮ್ಮಮ್ಮ ಅವ್ರು ಒಪ್ಕೊಂಡಿದ್ದಾರೆ ಅಂತೇಳಿ ಹೇಳ್ತಾರೆ ಅಂತೇಳಿ ಕಾಯ್ತಾ ಇದ್ದು. ಇವಾಗ ಈ ವಿಷಯ ಹೇಳಿದಕ್ಕೆ ಅವಳು ತುಂಬ ಬೇಜಾರು ಮಾಡ್ಕೊಂಡಿದ್ದಾಳೆ. ಇವಾಗ ಒಂಥರ ಗೊಂದಲದಲ್ಲಿದ್ದಾಳೆ. ಆಗೈತೋ ಇಲ್ವೋ, ಇವ್ರು ಸುಳ್ಳು ಹೇಳ್ತಾ ಇದ್ದಾರೋ ಅಂತೇಳಿ ಕನ್ಫ್ಯೂಸಲ್ಲಿದ್ದಾಳೆ. ಅವಳಿಗೆ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಅಷ್ಟೇ. ನೋಡ್ತಾ ಇರಿ, ನೆನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.